ನಮಸ್ಕಾರ. ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಹಾಗೆ ನಿಮ್ಮೆಲ್ಲರಿಗೂ ಅಕ್ಷತಾ ಕಿಚನ್ಗೆ ಸ್ವಾಗತ. ಇವತ್ತು ಅಕ್ಷತಾ ಕಿಚನ್ನಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ಪಂಚ್ ಕಜ್ಜಾಯ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತಿಲ್ಲ. ಗಣೇಶನೇ ಬಂದು ಅಕ್ಷತಾ ಕಿಚನಲ್ಲಿ ಪಂಚ್ ಕಜ್ಜಾಯ ಮಾಡೋದು ಹೇಗೆ ಅಂತ ಹೇಳ್ಕೊಟ್ರೆ ಹೇಗಿರುತ್ತೆ? ನಾನು ಮಾತಾಡ್ತಿರೋದು ಕೂಡ ಒಂದು ದೊಡ್ಡ ಗಣೇಶನ ಬಗ್ಗೆ. ನಮ್ಮ ಕಲಾವಿದರು, ನೆಚ್ಚಿನ ಕಲಾವಿದರು, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಇಷ್ಟವಾಗುವಂತಹ ಕಲಾವಿದರು PD ಸತೀಶ್ ಚಂದ್ರ. ಗಣೇಶ ಹಬ್ಬದ ಈ ದಿನ ಬಂದು ಪಂಚಕಜ್ಜಾಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಈ ಕಾರ್ಯಕ್ರಮನ ಪ್ರಯೋಜನೆ ಮಾಡ್ತಾ ಇರೋದು ಜಕ್ಕಾಲಿಸ್ ಕೋಲ್ಡ್ ಪ್ರೆಸ್ಡ್ ಆಯಿಲ್. ಇದು ಶುದ್ಧ ನೈಸರ್ಗಿಕ ಗಾಣದ ಎಣ್ಣೆ. ನಿಮಗ್ ಬೇಕು ಅಂದ್ರೆ ಕೆಳಗಡೆ ಕಾಣಿಸ್ತಿರೋ ನಂಬರ್ಗೆ ಕರೆ ಮಾಡಿ ತರಿಸ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ. ಈ ಗಣಪತಿಗೂ ಪುಟ್ಟ ಗಣಪತಿಗ ಒಂದು ನಮಸ್ಕಾರ ಮಾಡಿ. ನೀವು ನಮ್ ದೊಡ್ಡ ಅಣ್ಣವ್ರು ಬಂದಿದ್ದಾರೆ. ನೀವು ಗಣಪತಿ ಹಬ್ಬದ ದಿನ ಅಣ್ಣವ್ರನ್ನ ಪೂಜೆ ಮಾಡ್ತಾ ಇದ್ದೀರಾ? ಹೌದು, ನಾವು ಅಣ್ಣವ್ರನ್ನ ಡೈಲಿ ಪೂಜೆ ಮಾಡ್ತೀವಿ. ಅಣ್ಣವ್ರ ಅಭಿಮಾನಿ. ಆಫ್ ಕೋರ್ಸ್, ಹಾರ್ಡ್ ಕೋರ್. ಏನಂತ ಬರ್ದಿದೆ? ನಿನ್ನಂತವ್ರು ಯಾರು ಇಲ್ಬೋದು. ಲೋಕದ ಮೇಲೆ ನಾಟಕದ ಅದು ಮೈಸೂರು ಅರಸನಿಗೆ ಹಾಡಿದ್ದ ಬರ್ದಿದ್ದ ಹಾಡು. ಅದೇ ಗೆಟಪ್. ಈಗ ನಿನ್ನ ಮೈಸೂರು ಅರಸರ ಗೆಟಪ್ ಅಣ್ಣವರು. ಅಂದ್ರೆ ನೀವು ಇವಾಗ ಒಂದ್ ಹೇಳಿ, ನೀವು ಮೈಸೂರು ಅರಸರ ಅಭಿಮಾನಿನ ಅಥವಾ ಅಣ್ಣವ್ರ ಅಭಿಮಾನಿನ ಅಥವಾ ಅಣ್ಣವ್ರ ಮೈಸೂರು ಅರಸನ ಪಾತ್ರ ಮಾಡಿದ ಅಭಿಮಾನಿನ? ನಾವು ಅಣ್ಣವ್ರ ಅಭಿಮಾನಿ. ಅಫ್ಕೋರ್ಸ್ ಮೈಸೂರು ಅರಸರ ಅಭಿಮಾನಿ ಕೂಡ. ಮಾಡಿರೋ ಎಲ್ಲಾ ಒಳ್ಳೆ ಕೆಲಸಗಳ ಫಲ ಎಲ್ಲ ನಿಮ್ಮ ಬೆಲ್ಟವರೆಲ್ಲ ಅನುಭವಿಸ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ನಾವು. ನಮ್ಮ ಕಾವೇರಿ ಏನ್ ನೀರ್ ಬರ್ತಲ್ಲ ಬೆಂಗಳೂರಿಗೆ, ಇದಕ್ಕೆಲ್ಲ ಅವರೇ. ಕರೆಕ್ಟ್. ವಿಶ್ವೇಶ್ವರ ನಾಲೆ ಅಂತ ಇರೋದನ್ನ ಒಡೆಯಾರ್ ನಾಲೆ ಅಂತ ಮಾಡ್ಬೇಕು ಅಂತಾನು ಚರ್ಚೆಗಳಾಯ್ತು. ಈಗ ಆ ಚರ್ಚೆಗಳ ಗಣಪತಿ ಹಬ್ಬದ ವಿಶೇಷವಾಗಿ ನೀವು ಒಳ್ಳೆ ಅಡಿಗೆ ಮಾಡೋದ್ರಿಂದ ಪಂಚ್ ಕಜ್ಜಾಯವನ್ನ ಮಾಡ್ಕೊಡಿ. ನಾನು ಇವತ್ತವರೆಗೂ ಟ್ರೈ ಮಾಡಿಲ್ಲ. ಅದು ಏನ್ ಗೊತ್ತಾ, ತುಂಬಾ ಸಿಂಪಲ್. 5 ಐಟಮ್ ಯೂಸ್ ಮಾಡಿ ಮಾಡೋದ್ರಿಂದ ಪಂಚ ಕಜ್ಜಾಯ ಅಂತ ಹೇಳ್ತಾರೆ. ಆಕ್ಚುಲಿ ಕಜ್ಜಾಯ ಅಂದ್ರೆ ಬೇರೆ ಬೇರೆ ಅರ್ಥ ಇದೆ. ಇದು ತುಂಬಾ ಸಿಂಪಲ್ ಆಗಿ ಯಾರು ಬೇಕಾದ್ರೂ ಮಾಡ್ಕೊಳ್ಬಹುದಾದಂತಹ ಒಂದು ಡಿಶ್. ಬಹಳ ಸಿಂಪಲ್. 5 ಡಿಶ್ ಅಲ್ಲಿ 5 ಬೇಕಾಗಿರೋದು. 1 ಚಮಚ ತುಪ್ಪ. ಇವ್ರು ಅರ್ಧ ಕಪ್ ಇಟ್ಬಿಟ್ಟಿದ್ದಾರೆ, ಅಷ್ಟೊಂದು ಹಾಕ್ಬಿಡಿ. ನಾವು ರಾಮೇಶ್ವರ ಕಫೆ ಅಲ್ಲ. ಆಮೇಲೆ 1 ಕಡಲೆಬೇಳೆ, ಕರಿ ಎಳ್ಳು, ಕಾಯಿ ತುರಿ ಅಥವಾ ಕೊಬ್ಬರಿ ತುರಿ, 1 ಕಪ್ ಸಕ್ಕರೆ ಅಷ್ಟೇ. ನೇನು ಬೇಕಾಗಲ್ಲ. ಇದು ಏನಕ್ಕೆ ನನಗೆ ಪರ್ಸನಲಿ ಇಷ್ಟ ಅಂದ್ರೆ, ನಾವೆಲ್ಲ ಸಣ್ಣವರಿದ್ದಾಗ 21 ನಮ್ಮ ಮನೆಯಿಂದ ಸಾಗಾಕಕ್ಕೆ ನಮ್ನ ಹೋಗು 21 ಗಣೇಶ 21 ಮನೆಗೆ ಹೋಗಿ ಅವ್ರ ಮನೆ ಗಣೇಶನ್ಗೆ ನಮಸ್ಕಾರ ಮಾಡಿ ಒಂದಿಷ್ಟು ಮಂತ್ರಾಕ್ಷತೆ ಕೊಡು, ಮಂತ್ರಾಕ್ಷತೆ ಹಾಕಿ ನಮಸ್ಕಾರ ಮಾಡು ಬಾ ಅಂತ. ಪ್ರತಿ ಮನೆಗೆ ಹೋದಾಗ್ಲೂ ಈ ಪಂಚಕಜ್ಜಾಯ ಒಂಚೂರು ನ್ಯೂಸ್ ಪೇಪರ್ ಪೀಸ್ ನಲ್ಲಿ ಒಂದಿಷ್ಟು ಹಾಕ್ಬಿಟ್ಟು ಕೊಡೋರು. ನಾವು ಅದನ್ನ ತಿನ್ಕೊಂಡು ನೆಕ್ಸ್ಟ್ ಮನೆಗೆ ಹೋಗೋದು. ಬರ್ತಾ ಬರ್ತಾ ಅದು ಗನ್ ಪೌಡರ್ ಆಗುತ್ತೆ, ಕಡಲೆ ಹಿಟ್ಟು. ಪಂಚಕಜ್ಜಾಯ ಬಹಳ ರೇರ್ ಆಗುತ್ತೆ. ಗನ್ ಪೌಡರ್ ಅಂದ್ರೆ ಕಡಲೆ ಹಿಟ್ಟು. ಯಾಕೆ ಗನ್ ಪೌಡರ್ ಅಂತ ಗೊತ್ತಲ್ವಾ? ಜಾಸ್ತಿ ಕಡಲೆ ತಿಂದ್ರೆ ಏನಾಗುತ್ತೆ ಹೇಳಿ? ಗನ್ ಫೈರ್ ಆಗುತ್ತೆ. ಅದಕ್ಕೋಸ್ಕರ ಗನ್ ಪೌಡರ್ ಅಂತ ಹೆಸರಿಟ್ಟು. ಅಕ್ಷತಾ ಕಿಚನ್ ಅಲ್ಲಿ ಇವತ್ತು ಗಣಪತಿ ಹಬ್ಬದ ವಿಶೇಷ ಪಂಚಕಜ್ಜಾಯ ಮಾಡೋ ಸಮಯದಲ್ಲಿ ಗನ್ ಪೌಡರ್ ಬಗ್ಗೆ ಹೇಳಿದ್ದಾರೆ. ಅದಕ್ಕೆ PD ಸತೀಶ್ ಅಂತ ಹೆಸರು ಅವ್ರಿಗೆ. ಅದಕ್ಕೆ ನಾವು ಗನ್ ಪೌಡರ್ ಅಂತ ಹೆಸರು ಇಟ್ಕೊಂಡ್ವಿ. ಇನ್ನೊಂದು ಗನ್ ಪೌಡರ್ ಇದೆ, ಆಂಧ್ರ ಸ್ಟೈಲ್ ಹೋಟ್ಲಲ್ಲಿ ಚಟ್ನಿ ಪುಡಿ ತರ ಕೊಡ್ತಾರೆ ಗೊತ್ತಾ, ಅದಕ್ಕೂ ಗನ್ ಪೌಡರ್ ಅಂತ. ಬಟ್ ಇದು ನಮ್ಮ ಗಣೇಶನ ಬಟ್ಟೆ ಗನ್ ಪೌಡರ್. ನಿಮ್ ಗನ್ ಪೌಡರ್ ಇಷ್ಟನಾ? ಅದನ್ನು ಇಷ್ಟ. ಬಟ್ ಇದು ಸ್ವಲ್ಪ ಅಥೆಂಟಿಕ್. ನಮ್ಮತನ ಬಿಡಬಾರ್ದು ಅನ್ನೋ ಕಾರಣಕ್ಕೆ, ಅಥವಾ ನಾವು ಮರಿಬಾರ್ದು, ನಾವು ಚಾಲ್ತಿಲಿ ಇಡಬೇಕು. ನಾನು ಯಾವಾಗ್ಲೂ ಹೇಳ್ತೇನೆ, ಕನ್ನಡ ಉಳಿಸಕ್ಕೆ ಕನ್ನಡ ಬಳಸಿದ್ರೆ ಸಾಕು. ಕನ್ನಡ ಉಳಿಸಕ್ಕೆ ಕನ್ನಡ ಬಳಸಿದ್ರೆ ಸಾಕು. ನಮ್ಮ ನಾಟಿ ಮಾತು ನಟಿ ಮಾತು ಕಾರ್ಯಕ್ರಮದಲ್ಲೂ ಯಾರೇ ಅತಿಥಿ ಬಂದ್ರು ಹೆಚ್ಚು ನಾವು ಕನ್ನಡದಲ್ಲೇ ಮಾತಾಡ್ಬೇಕು ಅನ್ನೋದು ಮೊದಲ ಅಂಶ. ಆದ್ರೆ ನಿಮ್ಗೆಲ್ಲ ಅವೆಲ್ಲ ಅಪ್ಲೈ ಆಗಲ್ಲ. ಇಲ್ಲ, ನನಗೆ ಅದ್ ಏನ್ ಮಾಡೋದು, ಬೆಳೆದಿದ್ದೆ ನಮ್ಗೇನು ನಿಮ್ ತರ ಒಂದು ಹಳ್ಳಿ ಇಲ್ಲ. ಕೋವಿಡ್ ಟೈಮಲ್ಲಿ ಬೇಜಾನ್ ಹೊಟ್ಟೆ ಹೊರ್ಕೋತಾ ಇದ್ದೆ. ಎಲ್ಲರೂ ಅವ್ರವ್ರ ಹಳ್ಳಿಗೆ ಹೋಗಿ ಏನು ಸುಖವಾಗಿ ಫೋಟೋಗಳು ಹಾಕೋತಾ ಇದ್ವಿ. ನಮ್ಗೆ ಇಲ್ಲೇ ಸ್ವರ್ಗ ಇಲ್ಲೇ ನರಕ, ನಮ್ಗೇನೋ ಹಳ್ಳಿ ಗಿಳ್ಳಿ ಎಲ್ಲ ಇಲ್ಲ ಬೆಂಗಳೂರು. ಸೊ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಅಂತ ಹಾಡಾಡ್ತಾ ಸ್ಟವ್ ಹಚ್ಬಿಟ್ಟು ಶುರು ಮಾಡೋಣ. ಶೋರ್. ಹಾಡು ಇಲ್ಲೇ ಸ್ವರ್ಗ ಇಲ್ಲೇ ನರಕ
ಮೇಲೆ ನಿಲ್ಲ ಸುಳ್ಳು. ಆಕ್ಚುಲಿ ಈ ಕಡಲೆಕಾಯಿ ಹುರ್ಕೊಳ್ಳೋದಿಕ್ಕೆ ಇದೇನಿದು? ಕಡಲೆಬೇಳೆ ಹುರ್ಕೊಳ್ಳೋದಿಕ್ಕೆ ಎಣ್ಣೆ ಗಿಣ್ಣೆ ಏನು ಬೇಡ. ಹಾ. ಅಲ್ಲಿ ಕಡಲೆಕಾಯಿ ಎಣ್ಣೆ ಬಾ ಅಂತ ಕರೀತಾ ಇದೆ. ಓ, ಒಂದು ಚೂರು ಏನು ಜಕಾಲೀಸ್ ಕಡಲೆಕಾಯಿ ಎಣ್ಣೆ ಕೊಡ್ತೀರಾ? ಖಂಡಿತ. ಇವ್ರೀಗ ಕಡಲೆಬೇಳೆ ಹುರ್ಕೊಳ್ಳಿಕ್ಕಾಗಿ ಜಕ್ಕಾಲಿಸ್ ಅವರ ಗಾಣದ ಎಣ್ಣೆ, ಕಡಲೆಕಾಯಿ ಎಣ್ಣೆನ ಬಳಸ್ತಾ ಇದ್ದಾರೆ. ನೋಡೋಣ. ಅದು ಅವ್ರ ಸ್ಟೈಲ್ ಅಲ್ಲಿ ಹೇಳ್ತಾರೆ ನೋಡಿ, ಅದು ಇನ್ನೂ ಸಖತ್ತಾಗಿ ಹೇಳ್ತಾರೆ. ಹಾ, ಕಡಲೆಕಾಯಿ ಎಣ್ಣೆ ಹೇಗೆ ಚೆನ್ನಾಗಿದೆಯೋ ಇಲ್ವೋ ಅನ್ನೋ ನೋಡಕ್ ವಾಸನೆ ನೋಡಿದ್ರೆ ಸಾಕು. ಹೌದಾ? ನೋಡಿ ಅದ್ರಲ್ಲಿ ಆ ಸುಲ್ದಿರೋ ಕಡಲೆಕಾಯಿ, ನೀವು ಕಡಲೆಕಾಯಿ ಸುಲ್ಕೊಂಡು ಬಾಯಿಗೆ ಹಾಕೊಂಡು ಅಗದಾಗ ಒಂದ್ ಸ್ಮೆಲ್ ಬರುತ್ತಲ್ಲ, ಆ ಸ್ಮೆಲ್ ಇರ್ಬೇಕು. ಈಗ ಇದೆಯಾ? ಇದೆ. ನಾನು ಯೂಸ್ ಮಾಡ್ತಿದ್ದೀನಿ, ನಂಗೆ ತುಂಬಾ ಇಷ್ಟ ಆಗ್ತದೆ. ಚೆನ್ನಾಗಿದೆ, ಥಿಕ್ನೆಸ್ ಚೆನ್ನಾಗಿದೆ, ಅದರಲ್ಲೂ ಗೊತ್ತಾಗುತ್ತೆ. ಸಾಕು. ಗ್ಯಾಸ್ ಕಮ್ಮಿಯಲ್ಲಿದೆ, ಕಡಲೆಬೇಳೆ ಹಾಕಿದ್ದೀನಿ. ಹಾ, ಈ ತರ ಸುಟ್ಟಬೇಕು, ಅದು ಎಲ್ಲಾ ಕಡೆ ಕಾಣಿಸ್ಬೇಕು. ಇವಾಗ ಇದರಲ್ಲಿ ನಿಮ್ಗೆ ಡಾರ್ಕ್ ಸ್ಪಾಟ್ಸ್ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಇದನ್ನ ಒಂದು ತಟ್ಟೆಗೆ ಹಾಕಿ ಇದನ್ನ ಆರಿಸ್ಕೊಳ್ಬೇಕು. ಒಂದು ತಟ್ಟೆ ಪ್ಲೀಸ್. ನೆಕ್ಸ್ಟ್ ಇದಕ್ಕೆ ಒಂದು ಎಳ್ಳು ಒಂದು ಕಪ್ ಇದೆಯಲ್ಲ, ಅದು ಹಾಕೋದು. ಒಂದು ಕಪ್ಪು ಹಾಕ್ಬೇಕಲ್ಲ? ಹೌದು. ನಿಮ್ಗೆ ಎಲ್ಲಿ ಇಷ್ಟ ಇಲ್ಲ ಅನ್ಸುತ್ತೆ. ತಿಳಿತಿದೆ. ಇದು ಇನ್ನೇನು ಆರ್ತಾ ಬರ್ತಾ ಇದೆ. ಇಲ್ಲಿ ಆ ಕಡಲೆಕಾಯಿ ಎಣ್ಣೆ ಹಾಕಿದ್ದು ಚೆನ್ನಾಗಿದೆಲ್ಲ. ಒಂದು ಇದ್ರಲ್ಲಿ ಮಿಕ್ಸ್ ಮಾಡ್ಬೋದಾ? ನಿಮ್ದೇ ಪಾತ್ರೆ, ನಿಮ್ದೇ ಅಡ್ಗೆ ಮನೆ. ಓಕೆ, ಈಗ ಹದವಾಗಿ ಮಿಕ್ಸಿ ಆಗಿರುವಂತಹ ಈ ಕಡಲೆಬೇಳೆಯನ್ನು ಒಂದು ಬಾಣಲೆಯಲ್ಲೇ ಹಾಕೊಳ್ಳೋಣ. ಚೆನ್ನಾಗಿದೆ ರೀ ಮಿಕ್ಸಿ, ಇದು ಸಕ್ಕತ್ತಾಗಿ ಮಾಡಿದೆ. ಹೌದಾ? ಈಗ ಅವರು ಮಿಕ್ಸಿ ಅವರು ಇದಾರಲ್ಲ, ಅವರು ನಮ್ಗೇನು ಸ್ಪಾನ್ಸರ್ ಕೊಟ್ಟಿಲ್ಲ. ಆಯ್ತು, ಹೆಸರು ಕ್ಯಾಮ್ರಾದಲ್ಲಿ ಹೇಳಲ್ಲ. ಈಗ ಮುಂದಿನದ್ದು ಇದಕ್ಕೆ ಆ ಎಳ್ಳು ಐಟಮ್ ನಂಬರ್ 2. ಇದು ಎರಡನೇ ಐಟಮ್. ಇದನ್ನ ಅದಕ್ಕೆ ಹಾಕಿ ಹಂಗೆ ಇದಕ್ಕೆ ಇದು ಒಂದು ಸಕ್ಕರೆ ನಿಮ್ಗೆ ಇಷ್ಟನಾ ಜಾಸ್ತಿ ಅಥವಾ ಕಮ್ಮಿ ಇಷ್ಟ? ನನ್ನ ಒಬ್ಳಿಗೆ ಅಲ್ಲ ಇದು. ಸರಿ, ಬಟ್ ಎಷ್ಟು ನಾರ್ಮಲಿ ನಾನಂತೂ ಜಾಸ್ತಿ ತಿಂತೀನಪ್ಪ, ನಾವೆಲ್ಲ ಪ್ಲಸ್. ಯೂಶಲಿ ಅಡಿಗೆ ಮಾಡೋದು ಹಂಗೆ ಅಲ್ವಾ, ನಮ್ಮ ರುಚಿಗೆ ಎಷ್ಟು ಬೇಕು ನಾವು ಅಷ್ಟೇ ಹಾಕ್ಬೇಕಲ್ವಾ? ಇಲ್ಲ, ಅಡಿಗೆ ಮಾಡೋದು ಇನ್ನೊಬ್ರು, ಇವಾಗ ನೀವು ಗೆಸ್ಟ್ ಆಗಿ ಬಂದಿದ್ರೆ ನಿಮ್ಗೆ ಇಷ್ಟ ಆಗ್ಬೇಕು, ಅದು ಅಡಿಗೆ. ನನಗೆ ಇಷ್ಟ ಆಗೋಂಗ್ ನಾನ್ ಮಾಡ್ಕೊಂತೀನಿ, ನಿಮ್ಗೆ ಇಷ್ಟ ಆಗ್ತೀರಾ. ಇವಾಗ ಖಾರ ಇಷ್ಟ ಆಗದಲ್ಲಿ ಖಾರ ಇಷ್ಟ ಅಂದ್ಬಿಟ್ಟು ನಮ್ಮ ಮನೆಗೆ ಬಂದವ್ರಿಗೂ ಖಾರ ಕೊಡಕ್ಕಾಗತ್ತಾ? ಅದೇ ನಾನು ಹೇಳ್ತಾ ಇರೋದು. ಈಗ ಅಡಿಗೆ ಮಾಡೋರಿಗೆ 2 ಈರುಳ್ಳಿ ಹಾಕಿ, ಅದೆಲ್ಲ ಎಲ್ಬೋರ್ಡ್ ಗುಡ್ಗಾಯ್ತಾ? ನಾವ್ ಇಷ್ಟು ದಿವಸ ಕೈ ಆಡ್ಸಿ ಇಷ್ಟ ಹಾಕಿದ್ರೆ ಇಷ್ಟು ಸ್ವೀಟ್ ಬರುತ್ತೆ ಅಂತ ಗೊತ್ತಾಯ್ತಾ? ನಾನು ಅಷ್ಟೇ ವಿಧಾನನ, ಯಾವ್ದೇ ಪ್ರಮಾಣನ, ಪದಾರ್ಥಗಳನ್ನ ಇಷ್ಟೇ ಹಾಕಿ ಅಂತ ಯಾಕೆ ಹೇಳಲ್ಲ ಅಂದ್ರೆ, ಅವ್ರವ್ರ ರುಚಿಗೆ ತಕ್ಕ ಹೇಗ್ ಮಾಡೋದು ಅಂತ ತೋರಿಸ್ತೀವಿ, ಏನ್ ಹಾಕ್ಬೇಕು ಅಂತ ತೋರಿಸ್ತೀವಿ. ಒಂದ್ ಹಂತದಲ್ಲಿ ಎಷ್ಟು ಹಾಕ್ಬೇಕು ಅಂತ ಹೇಳಿರ್ತೀವಿ, ಅದ್ರ ಬಿಟ್ಟೆ ನಿಮ್ ರುಚಿಗೆ ಏನ್ ಬೇಕೋ ಅದು ಹಾಕೋಬಹುದು. ಈಗ ಸಕ್ಕರೆ ನನ್ ರುಚಿಗೆ ಹಾಕ್ತಾ ಇದಾರೆ. ನನಗೆ ಸಕ್ಕರೆ ಇಷ್ಟ. ಐ ಹೋಪ್ ನಿಮ್ಗೂ ಸಕ್ಕರೆ ಇಷ್ಟ. ನನ್ ಮಗಳಿಗೆ ಇಷ್ಟ ಆಗುತ್ತೆ. ನಾನು ಇದನ್ನ ಜಾಸ್ತಿ ತಿಂದೇ ಇರ್ಬೋದು, ಅವಳೇ ತಿನ್ನೋದು ಫುಲ್ ಖಾಲಿ ಮಾಡೋದು. ಆಲ್ಮೋಸ್ಟ್ 1 ಕಪ್ ಹಾಕ್ಬಿಟ್ಟೆ, ಸಾಕು ಅನ್ಸುತ್ತೆ. ಅಪ್ಪ ಡಯಟ್ ಕಾನ್ಶಿಯಸ್, ನಮ್ಗೆಲ್ಲ ಡಯಟ್ಗೆ ಎಲ್ಲ ಇಲ್ಲ. ಸೊ ಈಗ 3 ಇಂಗ್ರೀಡಿಯೆಂಟ್ ಮಿಕ್ಸ್ ಆಯ್ತು. 4ನೇ ಇಂಗ್ರೀಡಿಯೆಂಟ್ ಬರ್ಲಿ. ಏನು? ಕಾಯ್ತುರಿ. ಇದು ನೀವೇನ್ ಹೇಳಿದ್ರು ಫುಲ್ ಆಗ್ತದೆ. ಈ ಕಾಯ್ತುರಿ ಒಂಥರ ನ್ಯೂಟ್ರಲೈಸಿಂಗ್ ಡಿಶ್, ಅದನ್ನ ಯಾವ್ದಕ್ ಬೇಕಾದ್ರೂ ಹಾಕ್ಬೋದು. ಬಟ್ ಏನ್ ಗೊತ್ತಾ, ಇದು ಹಸಿ ಕಾಯಿ ತುರಿ ತುಂಬಾ ದಿನ ಇಡಕ್ಕಾಗಲ್ಲ ಅಂತ ಹೇಳಿ. ಹೌದು, ಕೊಬ್ಬರಿನೂ ಹಾಕ್ಬೋದು. ಬಟ್ ಇದು ಮಾಡೋದೇನಿಗೆ ಗೊತ್ತು, ನಾನು ಹೇಳಿದ್ನಲ್ಲ ಪರ್ಪಸ್, ಗಣೇಶ ನೋಡಕ್ ಬರೋರ್ಗೆ ಇಷ್ಟ ಹಾಕ್ಬಿಟ್ಟು ಅವತ್ತೇ ಖಾಲಿ ಆಗ್ಬಿಡುತ್ತೆ. ಪ್ಲಸ್ ಇವಾಗ ಮುಗ್ದೋಯ್ತಾ, ಇನ್ನೊಂದು 5 ನಿಮಿಷದಲ್ಲಿ ಇನ್ನೊಂದು ಒಬ್ಬೆ ರೆಡಿ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಅವತ್ತೆ ಗಣೇಶನ್ಗೆ ಇಷ್ಟವಾದದ್ದು. ಹೌದು, ಗಣೇಶನ್ಗೆಲ್ಲ ಇಷ್ಟ ಅವ್ರ ನಂತರ. ಗಣೇಶನ್ ಬಗ್ಗೆ ಬಹಳ ತಿಳ್ಕೊಂಡಿದೆ ಎಲ್ಲ. ಎಷ್ಟು ಗೊತ್ತು ಗಣೇಶನ್ ಬಗ್ಗೆ? ಗಣೇಶ ಒಂದು ಏನೋ ವೇದವ್ಯಾಸ ಅವರ ಹತ್ರ ಹೋಗಿ ಮಹಾಭಾರತ ಬರೆಯೋವರೆಗೂ. PD ಸತೀಶ್ ಅವರು ಇವತ್ತು
ಗಣೇಶನ ಹಬ್ಬಕ್ಕೆ ಬಂದು ಪಂಚಕಜಾಯ ಮಾಡೋದು ಹೇಳ್ಕೊಡ್ತಾ ಇದ್ದಾರೆ. ಇವತ್ತು ಶುರುವಾದ ಇವರ ಜರ್ನಿ ಗಣಪತಿ ಬಿಡುವ ತನಕ 1 ತಿಂಗಳ ತನಕ ಇವರ ಒಂದು ಮಾತು ಕತೆ ಎಲ್ಲ ಇದ್ದೇ ಇರುತ್ತೆ. ಇವತ್ತು ನಮ್ಮ ಈ ಅಕ್ಷತಾ ಕಿಚನ್ ಗಣೇಶ ಅಂದ್ರೆ ನಮ್ಮ PD ಸತೀಶ್ ಅವರು ಈ ತಿಂಗಳು ನಾವು ಪೂರಾ ಅತಿಥಿಯಾಗಿ ಚುಟುಕುಗಳಲ್ಲಿ ಬಂದು ಹೋಗ್ತಾ ಇರ್ತಾರೆ. ಪ್ರಸಾದದಿಂದ ಶುರು ಮಾಡ್ತಾರೆ, ಬಿಡುವಾಗ್ಲೂ ಬರ್ತಾರೆ. ಎಷ್ಟನೇ ದಿನಕ್ಕೆ ಬಿಡ್ಬೇಕು ಅಂತ ನೀವೇ ಬೋರ್ ಆದ್ರೆ ಬೇಡ ಅಂತ ಹೇಳ್ಬಿಡಿ, ಇಲ್ಲಾಂದ್ರೆ ಇರ್ಲಿ ಅಂದ್ರೆ ನಾವು 3 ತಿಂಗಳು ಬಿಡ್ತಾನೆ ಇರುತ್ತೆ ಗಣಪತಿ. ಎಸ್, ಈಗ ಫೈನಲ್ ಡಿಶ್ ತುಪ್ಪ ಕಾಯಿಸ್ಬೇಕಿದು ಏನ್ ಬೇಡ, ತುಪ್ಪ ಇದು ಬಿಸಿ ಇರುತ್ತೆ ಒಂಚೂರು. ಸೊ ತುಪ್ಪ ಟೇಸ್ಟ್ ಎನ್ಹಾನ್ಸರ್, ಕಿಚನ್ ಕಿಂಗ್ ಅಂತ ಏನೋ ಹೇಳ್ತಾರಲ್ಲ ಇವಾಗ. ಮತ್ತೆ ಟೇಸ್ಟಿಂಗ್ ಪೌಡರ್, ಹಳೆ ಕಾಲದ ಟೇಸ್ಟಿಂಗ್ ಪೌಡರ್. ಓಕೆ, ಇದು 1 ಚಮಚ ಸಾಕು ಅನ್ಸುತ್ತಲ್ಲ. ಆಯ್ತು ಹೋಗ್ಲಿ, ಯಾಕೆ ಬೇಕು 2 ಚಮಚ. ಅದೇ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಹೇಳಿ ಮುಗಿಸ್ಬಿಡ್ತಾರಲ್ಲ, ಹಂಗೆ ಇದು. ಓ, ಅಂದ್ರೆ ಈ ಬಿಸಿನಲ್ಲೇ ತುಪ್ಪ ಎಲ್ಲ ಸೇರ್ಕೊಳ್ಳುತ್ತೆ, ಈಗಲೇ ಮಿಕ್ಸ್ ಮಾಡ್ಬೇಕು. ಹೌದು, ಆಕ್ಚುಲಿ ಕೈಯಲ್ಲಿ ಮಿಕ್ಸ್ ಮಾಡ್ಬೋದು, ಸ್ವಲ್ಪ ಹೈಜೀನ್ ಇಶ್ಯೂ ಅಂದ್ಬಿಟ್ಟು ಕೈಯಲ್ಲಿ ಮಾಡ್ತಿಲ್ಲ. ಬಟ್ ಇದು ಪ್ರಸಾದ ಕೈಯಲ್ಲಿ ಅಲ್ವಾ ಕೊಡೋದು? ನಮ್ಮ ಕಾಲದಲ್ಲಿ ಒಂದು ನ್ಯೂಸ್ ಪೇಪರ್ ಪೀಸಲ್ಲಿ ಕೊಡೋರು, ಬಯೋಡಿಗ್ರೇಡೇಬಲ್. ಈಗ ನೀವು ನನಗೆ ಫಸ್ಟ್ ಯಾವ್ದು ಕೊಡ್ತೀರಾ? ನೀವು 1 ಸ್ಪೂನ್ ತಗೊಂಡ್ರೆ ಬೆಟ್ರೆ ಅಲ್ವಾ, ಕೈಯಲ್ಲೇ ತಗೊಂತೀರಲ್ಲ. ನಾನ್ ಕೈಯಲ್ಲೇ ತಿಂತೀನಿ, ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಹಾ ಸರಿ, ಏನ್ ತಿಂದೇ ಇಲ್ಲ ಅನ್ನೋ ತರ ಎಲ್ಲ ಏನಿಲ್ಲ, ನೀವು ತಿಂದಿರ್ತೀರಲ್ವಾ. ಡೆಫಿನೆಟ್. ಇವತ್ತು ಅಕ್ಷತಾ ಕಿಚನ್ ಅಲ್ಲಿ PD ಸತೀಶ್ ಅವರು ಕೂಡ ಕೈಯಲ್ಲೇ ತಿಂತಾರೆ, ಆದರೆ ಒಂದು ಟಾಸ್ಕ್ ಜೊತೆ. ಏನು?